ಇಂದ್ರ ಹೊರ ನೋಡಿ ಕೇಳ್ತಾಳ ತಂಗ ಮಾಡ್ಕೋತ ಹೊಂಟ್ನಿ ತಿಳಿದೈತಿಲ್ಲ ಅಷ್ಟು ಇನ್ನ ಎಷ್ಟು ಮನಿ ಮುರಿಬೇಕತ್ ಮಾಡ್ರಿ ನೀನ್ ಮಲಾಪ್ ಸತ್ತಿದ್ದಲ್ನ ಏನದು ಏನು ನೀನ್ ಮಲಾಪ್ ಸತ್ತಿದ್ದಲ್ನ ಮರಣ ಬಂದೈತಿ ಸತ್ತಾನ ಮರಣ ಬಂದೈತಿ ಸತ್ತ ಮತ್ತೆ ನಿಮ್ಮ ಪಾರ ಮಗನಿಲ್ಲ ಏನು ಬೇಡ ಇದನ್ನ ಹಾಕ್ಬೇಡ ಗಂಜಿ ಅಂಬ್ಲಿ ಕೊಡ ಅಯ್ಯ 10 ಊಟದ ಸಮಾನ ಐತಿ ಇದು ಏನು ಬೇಡ ಮನುಷ್ಯರ್ಗೆ ಆರೋಗ್ಯ ಆಗತ್ತೆ ಇದು ಎಲ್ಲರ ಜಗ್ ಮಂದಿ ಆರಾಮಾಗ್ಯಾರ ಅದೇನು ಬೇಡ ಇದ್ ನಮ್ಮ ಮನ್ಯಾಗ ಇರಂಗಿಲ್ಲ ಮೊದ್ಲ ಅದೇಲಿ ತಲೆ ಕೊಟ್ಟು ಬಂದ್ಬಿಡವಾಳೆ ಕೊಟ್ಟು ರೊಕ್ಕ ಆಕಿ ಮದುವೆ ರೊಕ್ಕ ತೆಗೆದಿಟ್ಟಿತ್ತ ನಾ ಆಗ ಹೇಳಿದ್ನೇ ನಿನಗ ಫಸ್ಟ್ ಇದನ್ನ ಮಾಡೋಕಿತ ಮೊದ್ಲ ಕ್ಲಬ್ ತೈತನ ಕ್ಲಬ್ ಏನು ಎಲ್ಲ ಬರಬರಿ ಏನು ಬೇಕಾಗಿಲ್ಲ ನಮಗ ಆರೋಗ್ಯ ಮೊದ್ಲ ಸರಿ ಇದ್ದಿಲ್ಲ ಅವಂದು ಈಗ ಸರಿ ಇಲ್ಲ ಅಲ್ಲ ಸತ್ತಾನ ನೀ ದುನಿಯಾ ಆಕಿ ಹಂಗ ಒದ್ದು ಬಡದಳು ಎಲ್ಲ ಮಾಡಿದಳು ಯಾಕೆ ಹಂಗ್ ಮಾಡಕ್ಕೆಲ್ಲ ಏನ್ ಹಂಗ ಮಾಡಕ್ಕೆಲ್ಲ ಕುಡ್ದಾಳ ಆಕಿಗೆ ಗೊತ್ತೈತಿ ಮತ್ ತಲಿ ಜನ ಜನ ಮಂದಿ ಬಡದ್ ಕಿಮ್ಮತ್ ಅಲ್ಲದ ಯಾಕ್ರಿ ಬಿಡು ಆಕಿ ಒಂದ್ ಅದೇನು ಏನು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಮನ್ಯಾಗ ಇವೆಲ್ಲ ಇರಂಗಿಲ್ಲ ತಿಪ್ಪಿ ಕಾಣಿಸಿ ಬಂದ್ಬಿಡ ನೋಡಿ ಇವತ್ತು ಇಷ್ಟು ಸಾಲ ಐತಿ ಇಷ್ಟು ಸಾಲ ಇದನ್ನ ಕೊಟ್ಟು ಬಾಳ್ ರೊಕ್ಕ ಸುಂಬ ನಾ ಹೇಳಿದ್ನಿಲ್ಲ ನಿನಗ ಡಬಲ್ ಆಕತ್ತೆ ಡಬಲ್ ಆಕತ್ತೆ ಡಬಲ್ ಇದೆ ಡಬಲ್ ಆದ್ ನೋಡಿ ಹಿಡ್ಕೋ ಈಗ ಇದೇನ್ ಸಂಬಂಧ ಇಲ್ಲ ನನಗ ಈಗ ಒಳ್ಳೆ ಹೆಂಗ್ ನೀನು ಬೇಡ ಏನು ಬೇಕಾಗಿಲ್ಲ ನೋಡ ಏನು ಬೇಕಾಗಿಲ್ಲ ಹೇಳಿನಿಲ್ಲ ಆಗಣ ಹೇಳಿನಿಲ್ಲ ತಿಳಿದೈತಿಲ್ಲ ಏಟ್ರ ಇನ್ನೊಮ್ಮಿದಲ್ಲ ಅಷ್ಟು ಇನ್ನು ಏನ್ರ ಮನ್ಯಾಗ ನಾವು ಹಾಳೆ ಬುರ್ಕ ಇರಬಾರ್ದಿವ ಇದ್ದು ಹೇಳ್ತೀನಿ ಆಮೇಲೆ ಏನು ಯರಂಚಳ ಗ್ರಾಮದಲ್ಲಿ ಈ ಒಂದು ಸಭೆ ಕರೆಸಿರೋ ಉದ್ದೇಶ ಏನಂದರೆ ಈ ಯರಂಚಳ ಗ್ರಾಮದಲ್ಲಿ ಶಿವಮ್ಮ ಎಂಬವರು ನುರೇಕೆಲ್ ಎಂಬ ಒಂದು ಔಷಧವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಆ ಔಷಧಿನ ತೊಗೊಂಡಂಥ ಸಾರ್ವಜನಿಕರಿಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ಜೀವಕ್ಕೆ ಹಾನಿ ಕೂಡ ಆಗೋ ಸಂಭವ ಇದೆ. ಆ ಕಾರಣ ಸಲುವಾಗಿ ಅದನ್ನು ನಿಷೇಧ ಮಾಡೋ ಉದ್ದೇಶದಿಂದ ಈ ಒಂದು ಸಭೆಯನ್ನು ಕರೆಯಲಾಗಿದ್ದು. ಏನಿಲ್ಲ ಸರ್, ಅದು ಒಂದು ಫುಡ್ ಸಪ್ಲಿಮೆಂಟ್ ಸರ್. ಅದರಲ್ಲಿಂದ ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ. ಅವರು ತಮ್ಮ ವ್ಯಾಪಾರಕ್ಕೋಸ್ಕರ ತಮ್ಮ ಕಂಪ್ನಿ ಪ್ರಚಾರಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ಸರ್. ಅದು ಒಂದು ಫುಡ್ ಸಪ್ಲಿಮೆಂಟ್ ಸರ್. ಸ್ವಲ್ಪ ಮಂದಿಗೆ ಹಾಕಿ ಬರ್ಬೋದು, ಸ್ವಲ್ಪ ಮಂದಿಗೆ ಹಾಕಿ ಬರಂಗಿಲ್ಲ, ಅದು ಹೇಳಕ್ಕಾಗಿಲ್ಲ ಸರ್. ಏನಮ್ಮ ನಿಂದು ಕಂಪ್ಲೇಂಟ್? ತಳಗ ಆಗ್ತಿದೆ ತೊಗರಮ್ಮ ಅಂತ ಕೊಟ್ರಿ, ನನಗೆಲ್ಲ ತಲೆಯಲ್ಲಿ ಕೂದಲು ಬರ್ತಾ ಇದ್ದಾರೆ. ಮನೇಲಿ ಬಾಚುಣ್ಕ ಇಟ್ಕೊಂಡು ಬಾಚ್ಕೊಳಕ್ ಹೋದ್ರೆ ಕೂದಲು ಬರ್ತಾ ಇದ್ದಾರೆ. ಆಮೇಲೆ ಮೈ ತುಂಬ ಎಲ್ಲ ಕೂದಲು ಅಡ್ಡಾಡ್ತಾ ಇದ್ರೆ ಸರಿನೇ ಇಲ್ರಿ ಅದು ಔಷಧ ಈಗ ಶಿವಮ್ಮಂದ್ರಿ. ಅಲ್ಲಮ್ಮ, ಅವು ನಿನ್ನ ಗಂಡ ಹಿಂಗಂತದೆ, ಮಲ್ಲಪ್ಪಂದ ಏನಾಯ್ತು ಕತಿ? ಅವರು ಮೊದ್ಲ 12 ಕಲೆ ಇದ್ರು. ಅವ್ರ ಕಲೆಗಳು ಅವ್ರ ರೋಗ ಇದ್ದು ರೀ ಮೈಯಾಗ. ಹಿಂಗಾಗಿ ಅವ್ರು ಆರಾಮ ಆಗ್ಲಿಲ್ಲ. ನಾನು ಫುಡ್ಡಿಂದ ಏನು ಸಮಸ್ಯೆ ಇಲ್ರಿ. ಅಲ್ಲಮ್ಮ, ಇಲ್ಲ ಈ ಹೇಮಳ್ ತೆಳಗಾಗಿಲ್ಲ, ಅವನ ಮಗ ಶಾಣೆ ಆಗಿಲ್ಲ, ಮಲ್ಲಪ್ಪ ಸತ್ಬಿಟ್ಟ. ಇದು ನೀ ಮಾಡೋ ಕಂಪ್ನಿ ಏನೈತಲ್ಲ, ಇದು ಅದೊಂದು ಸರಪಳಿ ವ್ಯವಸ್ಥೆ. ಅದು ದುಡ್ಡು ಮಾಡೋಕೆ ಇದು ಒಂದು ಕಂಪ್ನಿ ಪ್ರಾರಂಭ ಮಾಡಿದ್ರೆ ಇದರಿಂದ ನಮ್ಮೂರು ಜನರು ಹಾಳಾಗ್ತಾರ. ಒಬ್ಬೊಬ್ರಿಗೆ ಹೋಗುತ್ತ ಅಲ್ಲಮ್ಮ, ಇಲ್ಲಿ ಆರೋಗ್ಯ ಅದನ್ನ ತಗೊಂಡು ಎಲ್ಲ ಬಾಸಿ ತಡಿಲ್ಲ. ನಾವು ಇದನ್ನ ಗೂಗಲ್ನಾಗ ಸರ್ಚ್ ಮಾಡಿ ನೋಡೀವಿ. ಇದು ಭಾಳ ದುಷ್ಪರಿಣಾಮ ಐತೆ ಅಂತಂದು ಈಗಾಗಲೇ ಅಮೇರಿಕಾದಾಗ ಈ ಕಂಪ್ನಿ ಬಂದ್ ಮಾಡ್ಯಾರ. ಅಂಥದ್ದು ನೀ ನಮ್ಮೂರಿಗೆ ತೊಗೊಂಬಂದು ಅನಾಯಾಸವಾಗಿ ಮಲ್ಲಪ್ಪ ಸತ್ಬಿಟ್ಟ. ಇವೆಲ್ಲ ಭಾಳ ಕಂಪ್ಲೇಂಟ್ ಅದಾವ. ಇದರಿಂದಾಗಿ ನಮ್ಮೂರಾಗ ಈ ಕಂಪ್ನಿನ ಈ ಔಷಧನ ತರಬೇಡ. ಇಲ್ಲಿ ಬೇರೆ ಕುಕ್ನೂರು ಅಲ್ಲಿ ಹೋಗಿ ನೀ ಮಾರು, ನಮಗೇನು ಅಭ್ಯಂತರ ಇಲ್ಲ. ಇಲ್ಲ ಸರ್, ನಾ ಇಲ್ಲೇ ಮಾಡ್ತೇನೆ. ತುಂಬಾ ಬಂಡವಾಳ ಹಾಕಿ ತಂದಿದ್ದೇನೆ. ಈಗ ನಾ ದುಡ್ಕೊಂಡ್ ತಿನ್ನಕ್ಕೆ ಈಗ ನೀವು ಬರೀ ಕೊಟ್ಟಕ್ಕಾಗತ್ತೆ. ಅಲ್ಲಮ್ಮ, ಬಂಡವಾಳ ಹಾಕಿ ಅಂತಂದು ಹೇಳಿ ಊರ್ ಜನರನ್ನ ಸಾಯ್ಬಿಡಿಯಾಕಾಗತ್ತ? ಯಾಕೆ ಸಾಯ್ತಾರ ಸರ್? ಮಲ್ಲಪ್ಪ ಸತ್ಬಿಟ್ನಲ್ಲ ಈಗ. ಅವ್ರಿಗೆ ಹೌದಾ, ನಾಳೆ ಊರಾಗ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಹಾನಿ ಆಯ್ತು, ಕೂದಲು ಉದುರುತ್ತ. ಆಮೇಲೆ ಅವನ ಮಗ ಜಾಣ ಹಾಕೇನಂತಂದ ಜಾಣ ಆಗ್ಲಿಲ್ಲ. ಆಮೇಲೆ ಮಲ್ಲಪ್ಪ ಸತ್ಬಿಟ್ಟ. ಎಲ್ಲ ಅವಘಡ ಸಂಭವಿಸಿದ್ರ ನಾಳೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬರ್ತೈತಲ್ಲ. ಯಾರು ಒಬ್ಬರಿಗೆ ಆಗಿರ್ತೈತಿ ಸರ್. ಅದು ನೋಡು, ಬಂದ್ ಮಾಡೋದ್ರ ನಮ್ಮ ಊರಾಗ ನೀರು ಮಾಡಲ್ಲ ಸರ್. ಅದಕ್ಕೆ ತುಂಬಾ ಬಂಡವಾಳ ಹಾಕಿದ್ದೆ. ನಾವು ದುಡ್ಕೊಂಡ್ ತಿನ್ನಕ ನಾನು ಒಟ್ಟಿಗೆ ಬರೀ ಕೊಟ್ಟ. ಇಲ್ಲ ಹಿಂಗ್ ಮಾಡಿದೆ ಅಂತಂದ್ರೆ, ಸಣ್ಣಪ್ಪ ನಾಳೆ ಊರಾಗ ಡಂಗ್ರ ಹೊಡೆದ್ಬಿಡು. ಆ ಹೆಮ್ಮಳ ಕೊಟ್ಟ ಔಷಧನ ಯಾರು ತಗೋಬೇಡ್ರಿ, ಊರಿಗೆ ಹಾನಿ ಆಗುತ್ತಾ, ಮಕ್ಳು ಸಾಯ್ತಾರ, ದೊಡ್ಡರು ಸಾಯ್ತಾರ ಅಂತಂದೇಳಿ ಡಂಗ್ರ ಹೊಡೆದ್ಬಿಡು. ಸರಿ ಸರ್.